ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗ ರವಿಕುಮಾರ್. ಇದೇ ಫಸ್ಟ್ ಟೈಮ್ ವ್ಲಾಗ್ ಮಾಡತ್ತೀನಿ. ಏನಾರ ತಪ್ಪಿದ್ರೆ ಕ್ಷಮಿಸ್ಬೇಕು. ಸೊ ಇವತ್ತು ಏನಪ್ಪಾ ಅಂತಂದ್ರೆ ಒಬ್ಬರು ವ್ಯಕ್ತಿ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಅಲ್ಲಿ ಹೋದ್ಮೇಲೆ ಅವ್ರ ಹೆಸರು ಹೇಳ್ತೀನಿ. ಅಲ್ಲಿವರೆಗೂ ನೀವು ಗೆಸ್ ಮಾಡ್ರಿ. ಇವರು ಹುಟ್ಟಿದ್ದು ಆಗಸ್ಟ್ 15, 1798ರಲ್ಲಿ. ಇವ್ರ ತಾಯಿ ಹೆಸರು ಕೆಂಚವ್ವ, ಇವ್ರ ತಂದೆ ಹೆಸರು ಭರಮಪ್ಪ. ಸೊ ಆ ಹುಟ್ಟಿದ ಊರಿಗೆ ಒಬ್ಬ ಸ್ವತಂತ್ರ ಹೋರಾಟಗಾರರು ಇವರು. ಸೊ ಆ ಹುಟ್ಟಿದ ಊರಿಗೆ ಇವತ್ತು ಹೋಗಾತೀವಿ. ಸೊ ಅಲ್ಲಿ ಹೋದ್ಮೇಲೆ ಅವ್ರ ಹೆಸರು ಹೇಳ್ತೀನಿ. ಅಲ್ಲಿವರೆಗೂ ಗೆಸ್ ಮಾಡ್ರಿ ಆ ವ್ಯಕ್ತಿ ಹೆಸರು ಮತ್ತೆ ಫಾಲೋ ಮಾಡ್ರಿ. ಸಂಗೊಳ್ಳಿ ಹೋಗ್ತಾ ಇದೀವಿ. ಇದು ಸಂಗೊಳ್ಳಿ ಅಂದರೆ ಬೆಳಗಾವಿ ಜಿಲ್ಲೆ ಸಂಗೊಳ್ಳಿ ಊರು. ನಾ ಹೇಳ್ದಂಗೆ ಸಂಗೊಳ್ಳಿ ರಾಯಣ್ಣ ಅವ್ರ ಹುಟ್ಟಿದ ಸ್ಥಳ. ಸೊ ಹೋಗ್ಬೇಕಾದ್ರೆ ಇದು ಹುಬ್ಬಳ್ಳಿ ಧಾರವಾಡ ರೋಡ್, ಬೆಳಗಾವಿ ಟು ಹುಬ್ಬಳ್ಳಿ ಧಾರವಾಡ ರೋಡ್. ಹೋಗ್ಬೇಕಂದ್ರೆ ಇಲ್ಲಿ ಮತ್ತು ಸುವರ್ಣ ಹೋಗ್ತೀವಿ. ಒಳಗೆ ಕೇಳಿದೆವು ಮತ್ತು ಪೊಲೀಸ್ ಹೊರಗಡೆ ಮಾಡತ್ತೀವಿ. ಸುವರ್ಣ ಸೌಧ ಒಂದು ಹಾಯಿಸಿ ಹೋದ್ರೆ ಸಂಗೊಳ್ಳಿ ಹತ್ತಿರ ಒಂದು ತೋರಿಸ್ತೀನಿ ಏನೇನೈತೆ ಅಂತ ಫಾಲೋ ಮಾಡಿ. ಸಂಗೊಳ್ಳಿ ಹೋಗ್ಬೇಕಾದ್ರೆ ದಾರ್ಯಾಗ ಒಂದು ಗುಡಿ ಕಾಣಿಸ್ತು, ಭಾಳ ಚಲೋ ಅನ್ಸ್ತು, ಲೈಕ್ ಅನ್ಸ್ತು. ಸೊ ಅದಕ್ಕೆ ಹೋಗತ್ತೆ ಒಳಗೆ ನೋಡಕ್ಕೆ. ಅದು ಯಾವ ದೇವಸ್ಥಾನ ಅಂದ್ರೆ ಶ್ರೀ ಅಶ್ವತ್ಥ ಲಕ್ಷ್ಮೀ ನರಸಿಂಹ ಕ್ಷೇತ್ರ. ಇದು ನೋಡಕ್ಕೆ ನಮ್ಮಲ್ಲಿ ಕೂಡಲ ಸಂಗಮ ಒಳಗಡೆ ನೀರು ಒಳಗಡೆ ಹೆಂಗೆ ಮಾಡ್ಯಾರ ಅದೇ ಥರ ಮಾಡ್ಯಾರ. ನೋಡಕ್ಕೆ ಹೋಗತ್ತೆ ಒಳಗೆ. ಇದು ಸಂಗೊಳ್ಳಿಗೆ ಹೋಗ್ಬೇಕಾದ್ರೆ ದಾರ್ಯಾಗ ಅದ. ಇದು ನೋಡ್ಕೊಂಡು ಹೋಗ್ಬೇಕು, ಒಳ್ಳೆ ಪ್ಲೇಸ್ ನೋಡ್ಕೊಂಡು. ಇದು ಬಸವೇಶ್ವರ ಅವರ ಧರ್ಮಪತ್ನಿಯ ಗಂಗಾಂಬಿಕೆಯವರ ಐಕ್ಯ ಸ್ಥಾನ. ಒಳಗೆ ಹೆಂಗೈತೆ ನೋಡ್ಕೊಂಬರೋಣ, ನೋಡ್ಬೋದು ನೀವು ಹಿಂದೆ ಹೆಂಗೈತೆ. ಈ ಒಳಗೆ ಹೋಗೋಣ, ಬರ್ರಿ ನೋಡ್ಕೊಂಬರೋಣ. ಸೊ ನೋಡ್ಬೋದು ನಮ್ಮ ಕೂಡಲ ಸಂಗಮದಾಗ ಹಿಂಗೆ ಮಾಡ್ಯಾರಲ್ಲ, ಇದೇ ಥರ ಐತಿ. ಸೊ ಭಾಳ ಜನ ಬರ್ತಾರೆ ನೋಡಕ್ಕೆ. ಇಲ್ಲಿ ಬರ್ಬೇಕಾದ್ರೆ ಸೊ ಟಿಕೆಟ್ ಅದ, 5 ರೂಪಾಯಿ ಟಿಕೆಟ್ ಅದ. ಟಿಕೆಟ್ ಸ್ವಲ್ಪ ಹರಿದೈತೆ ನೋಡ್ರಿ. ಅದು ಹುಬ್ಬಳ್ಳಿ ಧಾರವಾಡ ಹವೆ ಅಂದ್ರೆ ಮುಂಬೈ ಹವೆ ಅದ. ಸಂಗೊಳ್ಳಿಗೆ ಹೋಗ್ಬೇಕಾದ್ರೆ ಆ ರೋಡಿಂದ ಈ ಥರ ಬ್ರಿಡ್ಜ್ ಅದ. ಈ ಥರ ಸೈಡಿಗೆ ಬಂದ್ರೆ ಇದು ಹತ್ತೈತಿ ಪುಣ್ಯಕ್ಷೇತ್ರ. ಅದು ಎಂಟ್ರೆನ್ಸ್. ಚಲೋ ಮಾಡ್ಯಾರ, ಭಾಳ ಶಾಂತವಾದ ಪ್ಲೇಸ್ ಅಂತ ಹೇಳ್ಬೋದು. ನೋಡ್ಬೋದು ಎಷ್ಟು ಮಸ್ತ್ ಐತೆ ಅಂದ್ರೆ ಅಷ್ಟು ಮಸ್ತ್ ಐತಿ. ಸೇಮ್ ನಮ್ಮ ಕೂಡಲ ಸಂಗಮದಾಗ ಹೆಂಗೈತೆ ಹಂಗೆ ಮಾಡ್ಯಾರ. ನೋಡ್ರಿ ಮುಂದೆ ಸಂಗೊಳ್ಳಿ ಹೋಗೋಣ ಅಂತ ಈಗ.